ನಮಸ್ಕಾರ ಸ್ನೇಹಿತರೆ. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋದಿದೆ. ಹಾಗಾಗಿ ತಲೆಗೆ ಮೆಹಂದಿ ಪ್ಯಾಕು ಹಾಕ್ಕೊಂಡಿದ್ದೀನಿ. ಮೆಹಂದಿ ಪ್ಯಾಕ್ ನಾನು ಏನಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ವೈಟ್ ಹೇರ್ಸ್ ಇದೆ ಮತ್ತು ಶೈನಿಂಗ್ ಬರುತ್ತೆ ಅಂತ. ವೈಟ್ ಹೇರ್ಸ್ ನನಗೆ ತುಂಬ ಬೇಗನೆ ಕಾಣಿಸ್ಕೊಂತು. ಒಂದು 28 ಇಯರ್ಸಿಗೆಲ್ಲ ಬಂದಿತ್ತು. ಒಂದು ಬಂದಿತ್ತು. ಆಮೇಲೆ ನಾನು ಒಂದು 2-3 ಇಯರ್ಸ್ ಏನೂ ಹಾಕಿಲ್ಲ. ಇತ್ತೀಚೆಗೆ ಒಂದು 3 ಇಯರ್ಸಿಂದ ಹಾಕ್ತಾ ಇದ್ದೀನಿ. ಏನಂತ ಅಂದರೆ, ಕೆಮಿಕಲ್ ಇರೋ ಡೈಗಳನ್ನ ಯೂಸ್ ಮಾಡೋದ್ರ ಬದಲು ಇದು ನ್ಯಾಚುರಲ್ ಮೆಹಂದಿನ ಹಾಕೋದ್ರಿಂದ ಬೇಗ ಕೂದಲಿಗೆ ಏನು ಎಫೆಕ್ಟ್ ಆಗಲ್ಲ. ನೀವು ಕೆಮಿಕಲ್ ಮಿಕ್ಸ್ಡ್ ಕಲರ್ ಯೂಸ್ ಮಾಡೋದ್ರಿಂದ ಇರೋ ಕೂದಲುಗಳು ಕೂಡ ತುಂಬ ಬೇಗ ಬೆಳ್ಳಗಾಗುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಮೆಹಂದಿನ ಯೂಸ್ ಮಾಡಿ ವೈಟ್ ಹೇರ್ಸಿಗೆ ಬೆಟರ್ ಇದೆ. ಇವಾಗ ಬಂದು ಟಿಫನ್ ಮಾಡಬೇಕು. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಮನೇನ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಸ್ವಲ್ಪ ಧೂಳಿದ್ದೇ ಇರುತ್ತೆ. ನಾನು ಒಂದು ವಾರದ ಹಿಂದೆ ಕ್ಲೀನ್ ಮಾಡಿದ್ದು ಜಾತ್ರೆಗೆ ಅಂಥೇಳಿ. ಹಾಗಾಗಿ ಇವತ್ತು ಸ್ವಲ್ಪ ಏನು ಕಾಣಿಸೋ ಧೂಳು ಮತ್ತು ಗೋರ್ಕ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಹೊಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಹಬ್ಬ ಅಂತ ಬಂದರೆ ನಾವು ಯೂಶ್ವಲ್ ದಿನ ಕ್ಲೀನ್ ಮಾಡಿದ್ರೂ ಕೂಡ ಒಂದು ಸರಿ ಹಿಂಗೆ ಗುಡಿಸ್ಕೊಂಬಿಡೋಣ ಅಂತ ಅನಿಸುತ್ತೆ. ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ. ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಬೇಸಿಗೆ ಆಗಿರೋದ್ರಿಂದ ತುಂಬ ಧೂಳು ಬರ್ತಾನೆ ಇರುತ್ತೆ. ಇವತ್ತು ವರ್ಷದ ನಾಳೆಗೆಲ್ಲ ಎಲೋವೆರಾದು ಪ್ಯಾಕ್ ಹಾಕೋಣ ಅಂತ ಹೇಳಿಬಿಟ್ಟು ಎಲೋವೆರಾ ತಂದಿದ್ದೀನಿ. ಹೇಗೆ ಮಾಡ್ತೀನಿ ನೋಡೋಣ. ಅಲೋವೆರಾ ನಾನು ಮನೆಯಲ್ಲೇ ಪಾಟಲ್ಲಿ ಹಾಕಿದ್ದೀನಿ. ಹಾಗಾಗಿ ಅದೇ ಅಲೋವೆರಾನ ಕಟ್ ಮಾಡ್ಕೊಂಬಂದು ಯೂಸ್ ಮಾಡ್ತಾಯಿದ್ದೀನಿ. ಈ ಅಲೋವೆರಾಯಿಂದ ತುಂಬ ಬೆನಿಫಿಟ್ಸ್ ಇದೆ. ಇದನ್ನು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ತುಂಬ ಶೈನಿಂಗ್ ಬರುತ್ತೆ ಮತ್ತು ಹೊಟ್ಟು ಹೋಗುತ್ತೆ. ಮೇಯ್ನಾಗಿ ಡ್ಯಾಂಡ್ರಫ್ ಹೋಗುತ್ತೆ. ಮತ್ತು ಕೂದಲು ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಕೂದಲು ಕಪ್ಪಾಗುತ್ತೆ. ಇದಿಷ್ಟು ಕೂಡ ಬೆನಿಫಿಟ್ ಇದೆ. ಹಾಗೆ ಮುಖಕ್ಕೆ ಮಸಾಜ್ ಮಾಡೋದ್ರಿಂದನೂ ಕೂಡ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಹಾಗಾಗಿ ನಾನು ಇದನ್ನು ಮನೆಯಲ್ಲೇ ನಾನು ಎಲೋವೆರಾ ಗಿಡನ ಹಾಕಿ ಅದರಿಂದ ಈ ಥರ ಜೆಲ್ನ ಥರ ಮಾಡ್ಕೋತೀನಿ. ಜೆಲ್ ಮಾಡಿಕೊಂಡು ಕೂದಲಿಗೆ ಮತ್ತು ಕೂದಲು ಬುಡಕ್ಕೆ ಅಪ್ಲೈ ಮಾಡ್ತೀನಿ. ಇದನ್ನು ನೀವು ಅಟ್ಲೀಸ್ಟ್ ಒಂದು ವಾರ 15 ದಿವಸಕ್ಕಾದರೂ ಒಂದು ಸರಿ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಸಿಲ್ಕಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇದು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು, ಈ ಥರ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಸಾಕು. ಈ ಥರ ಆಗುತ್ತೆ, ಪೇಸ್ಟ್ ಥರ ನೊರೆ ಥರ ಬರುತ್ತೆ. ಉಳಿದಿರೋ ಅಲೋವೆರಾನ ಈ ಥರ ಮುಖಕ್ಕೆ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ನಾನು. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ. ನೀವು ನ್ಯಾಚುರಲ್ಲಾಗಿ ಈ ಥರ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟಿಂದ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಹಾಳಾಗಲ್ಲ. ಫೇಶಿಯಲ್ಲು ಮತ್ತು ಬ್ಲೀಚ್ ಮಾಡಿಸೋದ್ರಿಂದ ಸ್ಕಿನ್ ಹಾಳಾಗುತ್ತೆ. ಹಾಗಾಗಿ ನಾನು ಯಾವುದೇ ಫೇಶಿಯಲ್ ಮತ್ತು ಬ್ಲೀಚನ್ನ ಮಾಡಿಸಿಲ್ಲ ಇದುವರೆಗೂ. ನ್ಯಾಚುರಲ್ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳಿಂದ ಸ್ಕ್ರಬ್ ಮಾಡ್ಕೋತೀನಿ. ನನ್ನ ಮಗಳಿಗೆ ಡ್ರೈ ಸ್ಕಿನ್ ಇರೋದ್ರಿಂದ ಹೊಟ್ಟು ಆವಾಗವಾಗ ಹಾಕ್ತಿರುತ್ತೆ. ಹಾಗಾಗಿ ಈಗ ಮಾಡ್ಕೊಂಡಿರೋ ಪೇಸ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ನೀವು ಬಾಚಣಿಗೆನ ಯೂಸ್ ಮಾಡಿ ಬೈತಲ್ಲೇ ತೆಗೆದು ಬುಡಕ್ಕೆ ಅಪ್ಲೈ ಮಾಡಬೇಕು, ಕೂದಲು ಸ್ಕ್ಯಾಲ್ಪಿಗೆ. ಆವಾಗ ನಿಮಗೆ ಕೂದಲು ತುಂಬ ಸೊಂಪಾಗಿ ಬರುತ್ತೆ ಹಾಗೂ ತುಂಬ ಸಾಫ್ಟಾಗಿರುತ್ತೆ. ಶೈನಿಂಗು ಕೂಡ ಬರುತ್ತೆ, ಕಪ್ಪಾಗುತ್ತೆ. ಹಾಗಾಗಿ ಅಲೋವೆರಾದಿಂದ ತುಂಬ ಯೂಸ್ ಇದೆ. ಹಾಗಾಗಿ ನಿಮಗೆ ಏನಾದರೂ ಈ ವಿಡಿಯೋ ನೋಡಿ ಇಂಟ್ರೆಸ್ಟ್ ಇದ್ದರೆ ಮಾಡಿಕೊಡಿ, ಟ್ರೈ ಮಾಡಿ. ಒಂದು ಸರಿ ಮಾಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ.
ಸಿಂಕನ್ನು ಕ್ಲೀನ್ ಮಾಡಿದ ನಂತರ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಇಷ್ಟು ನಾನು ಯಾವುದೇ ಕ್ರೀಮ್ ಕೂಡ ಹಚ್ಚಿಲ್ಲ ಇನ್ನು. ಇಷ್ಟು ಫ್ರೆಶ್ನೆಸ್ ಸಿಗುತ್ತೆ, ಸಾಫ್ಟಿ ಅನಿಸುತ್ತೆ. ನೀವು ಫೇಶಿಯಲ್ ಮತ್ತು ಬ್ಲೀಚ್ ಎಲ್ಲ ಮಾಡಿಸೋದ್ರಿಂದ ನಿಮಗೆ ತಕ್ಷಣಕ್ಕೆ ರಿಸಲ್ಟ್ ಸಿಗ್ಬೋದು. ಆದರೆ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ನೀವು ಮಸಾಜ್ ಮಾಡಿಕೊಂಡ್ರೆ ಮುಖ ಫ್ರೆಶ್ನೆಸ್ ಇರುತ್ತೆ, ನಿಮ್ಗೆ ಯಾವುದೇ ಸ್ಕಿನ್ನಿಗೆ ಡ್ಯಾಮೇಜ್ ಆಗೋಲ್ಲ. ನೀವು ರೆಗ್ಯುಲರಾಗಿ ಫೇಶಿಯಲ್ ಮತ್ತು ಬ್ಲೀಚ್ ಎಲ್ಲ ಮಾಡಿಸಿದ್ರೆ ಬರ್ತಾ ನಿಮ್ಮ ಸ್ಕಿನ್ ಏನಾಗುತ್ತೆ, ರಫ್ ಆಗುತ್ತೆ ಮತ್ತು ಹಾಳಾಗುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಆದಷ್ಟು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಅಂದರೆ ಫ್ರೆಶ್ ತರಕಾರಿಗಳು, ಅಲೋವೆರಾ ಈ ಥರದ್ದೇನಾದರೂ ಯೂಸ್ ಮಾಡಿಕೊಂಡು ಮಸಾಜ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಾನು ಅಲೋವೆರಾನ ಯಾವ ರೀತಿ ಯೂಸ್ ಮಾಡ್ತೀನಿ ಮುಖಕ್ಕೆ ಅಂತ ಹೇಳಿ ಮಾಡಿದಂಥ ವಿಡಿಯೋ ಆಗಿತ್ತು. ನಾನು ಯುಗಾದಿ ಹಬ್ಬಕ್ಕೆ ಹೊಲ್ಕೊಂಡಿರೋ ಬ್ಲೌಸ್ದು ತೋರಿಸೋಣ ಅಂತ ಬಂದಿದ್ದೀನಿ. ಏನಂತಂದರೆ ಇದು ಬ್ಲೌಸ್. ಇದು ಏನಂದರೆ ಮುಂದೆಗಡೆ ಫ್ರಂಟ್ ಬೋಟ್ ನೆಕ್ ಇಟ್ಕೊಂಡಿದ್ದೀನಿ, ಸ್ಲೀವ್ಸ್ ಫುಲ್ ಇಟ್ಕೊಂಡಿದ್ದೀನಿ. ನೋಡಿ, ಇದು ಬ್ಯಾಕ್ ಸೈಡ್ ಬಂದು ಈ ಥರ ಡಿಸೈನ್ ಇಟ್ಕೊಂಡಿದ್ದೀನಿ. ಇದು ಏನಂತ ಅಂದರೆ ನಾನು ಹತ್ತತ್ರ ಒಂದು 10 ವರ್ಷ 12 ವರ್ಷ ಆಗ್ತಿದೆ. ನಾನು ಹೊರಗಡೆ ಎಲ್ಲೂ ಬ್ಲೌಸ್ ಕೊಟ್ಟು ಹೊಲಿಸ್ತಿಲ್ಲ, ನಾನೇ ಹೊಲ್ಕೋತಾ ಇರೋದು. ನಾನು ಸ್ಟಾರ್ಟಿಂಗು ಟೈಲರಿಂಗ್ ಕಲ್ತಾಗಿಂದನೂ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ಒಂದು ರೇಂಜಿಗೆ ಟೈಲರ್ ಆಗಿದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಸ್ಯಾರಿ ಬಂದು ಇದು ಈ ಥರ ಇದೆ ನೋಡಿ. ಇದು ಕಾಟನ್ ಸ್ಯಾರಿ, ಹಾಗಾಗಿ ಇದಕ್ಕೆ ಸ್ವಲ್ಪ ತುಂಬ ಟ್ರಾನ್ಸ್ಪರೆಂಟ್ ಇದೆ. ಹಾಗಾಗಿ ಇದಕ್ಕೆ ಬೋಟ್ನೆ ಕೊಲ್ಕೋಣ ಅಂಥೇಳಿ ಬೋಟ್ನೆ ಕೊಲ್ಕೊಂಡ್ರೆ ನಿಂತಿದ್ದೀನಿ. ಇದಕ್ಕೆ ಈ ಥರ ಕುಚ್ಚು ಕೂಡ ಇದೆ ಸ್ಯಾರಿಗೆ. ಈ ಥರ ಇದು ಸ್ಯಾರಿ ಕಲರ್ ಇಷ್ಟ ಆಯಿತು ಅಂದರೆ ತುಂಬ ಹಬ್ಬಕ್ಕೆ ಅಂತ ತೊಗೊಂಡಿದ್ದ ಸೀರೆ ಅಲ್ಲ ಇದು. ಮುಂಚೆನೇ ತೆಕ್ಕೊಂಡಿದ್ದೆ, ಸುಮ್ಮನೆ ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಹಬ್ಬ ಇತ್ತಲ್ಲ ಅಂತ ಹೊಲ್ಕೊಂಡಿದ್ದೀನಿ. ಇದು ನೋಡೋಣ ನಾಳೆ ಹಾಕೋತೀನಿ ಹಬ್ಬಕ್ಕೆ ಹೇಗೆ ಕಾಣಿಸುತ್ತೆ ಅಂತ. ನಂತರ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ದೇವ್ರ ಮನೆಗೆ ಬಂದಿದ್ದೀನಿ. ನಾನು ಹಿಂದಿನ ದಿವಸನೇ ಹಬ್ಬಗಳಿದ್ದಾಗ ಹಿಂದಿನ ದಿವಸನೇ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಳ್ಳೋಣ ಅಂಥೇಳಿ. ನಾಳೆ ಬೆಳಗ್ಗೆ ನಾವು ಊರಿಗೆ ಇರೋದ್ರಿಂದ ಒಂದೇ ದಿನ ಆಗಲ್ಲ ಅಂಥೇಳಿ ದೇವ್ರ ಮನೆಯೆಲ್ಲ ಹಿಂದಿನ ದಿವಸನೇ ಕ್ಲೀನ್ ಮಾಡ್ತಾಯಿದ್ದೀನಿ. ದೇವ್ರ ಸಾಮಾನೆಲ್ಲ ಉಜ್ಜಿ ತೊಳ್ಕೊಂಡು ಒರೆಸಿ ಇಟ್ಕೊಂಡ್ಬಿಟ್ರೆ ನಮಗೆ ನಾಳೆ ಕೆಲಸ ಈಸಿ ಆಗುತ್ತೆ. ಹಾಗಾಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ದೇವ್ರ ಸಾಮಾನು ಕ್ಲೀನ್ ಆಯಿತು, ಒರೆಸ್ಕೊಂಡು ಎತ್ತಿಟ್ಕೋತೀನಿ. ಇದಿಷ್ಟು ಇವತ್ತಿನ ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮೋಟಿವೇಶನ್ ಮಾಡುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ.